ಕೆಲವು ಸ್ಥಳಗಳಿಗೆ ನಾವು ಹೋಗುತ್ತೇವೆ, ಇನ್ನೂ ಕೆಲವು ಸ್ಥಳಗಳು ನಮ್ಮನ್ನೇ ಕರೆಯುತ್ತವೆ. ಇವತ್ತು ಅಂತಹ ಒಂದು ಜಾಗದ ಕಡೆ ನನ್ನ ಪ್ರಯಾಣ. ಚಿಕ್ಕಮಗಳೂರಿನ ಹೆಮ್ಮೆ ಬಾಬಾ ಬುಡನ್ಗಿರಿ. ಈ ಜಾಗಕ್ಕೆ 2-3 ಹೆಸರಲ್ಲಿ ಕರೀತಾರೆ. ಚಂದ್ರದ್ರೋಣ ಪರ್ವತ, ದತ್ತಗಿರಿ ಅಥವಾ ದತ್ತಪೀಠ. ಪ್ರತಿ ಪ್ರಯಾಣಕ್ಕೂ ಒಂದು ಕಾರಣ ಇರುತ್ತದೆ, ಆದರೆ ಕೆಲವು ಪ್ರಯಾಣಗಳಿಗೆ ಕಾರಣವೇ ಬೇಕಾಗುವುದಿಲ್ಲ. ಬೈಕ್ನ ಶಬ್ದ, ತಂಪಾದ ಗಾಳಿ, ಮುಂದೆ ಸಾಗುವ ರಸ್ತೆ ಇದ್ದೇ ಸಾಕು ಮನಸ್ಸಿಗೆ ನೆಮ್ಮದಿ ಕೊಡಲು. ಹಾಯ್, ಹಲೋ ಗೈಸ್. ಸೊ ನಾನು ಇವಾಗ ನಿಂತಿರೋದು ಬಾಬಾ ಬುಡನ್ಗಿರಿ ಟಾಪ್ ಪೀಕಲ್ಲಿ. ಆ್ಯಕ್ಚುಲಿ ಇಲ್ಲೆಲ್ಲ ಬರೋಕ್ಕಾಗಲ್ಲ, ಇಲ್ಲಿ ರೈಡಿಂಗ್ ಆಫ್ ರೋಡ್ ಇದೆ, ಆಫ್ ರೋಡ್ ಮಾಡ್ಕೊಂಡು ಮೇಲೆ ಬರಬೇಕು. ಸೊ ಇವಾಗ ಬಂದಿದ್ದೀನಿ, ಹೋಗೋಕ್ಕಾಗುತ್ತಾ ಇಲ್ವಾ ಅಂತ ಗೊತ್ತಿಲ್ಲ. ಇಲ್ಲಿ ನಗರದ ಸದ್ದು ನಿಧಾನವಾಗಿ ದೂರ ಆಗುತ್ತೆ. ಪ್ರಕೃತಿಯ ಸೌಂದರ್ಯ ನಮ್ಮನ್ನು ಬರಮಾಡಿಕೊಳ್ಳುತ್ತೆ. ಪ್ರತಿ ತಿರುವಿನಲ್ಲೂ ಒಂದು ಹೊಸ ದೃಶ್ಯ, ಪ್ರತಿ ಕಿಲೋಮೀಟರ್ ಅಲ್ಲೂ ಒಂದು ಹೊಸ ಅನುಭವ. ಸೊ ನಮಗೆ ಈ ಘಾಟ್ ರೂಟಿಗೆ ಹಾಕುವಾಗ, ಮುಳ್ಳಯ್ಯನಗಿರಿ ಮತ್ತು ಬಾಬಾ ಬುಡನ್ಗಿರಿ ಘಾಟ್ ರೂಟಿಗೆ ಹಾಕುವಾಗ ಫಸ್ಟ್ ಸಿಗೋದು ಮುಳ್ಳಯ್ಯನಗಿರಿ, ಆಮೇಲೆ ಸಿಗೋದು ಬಾಬಾ ಬುಡನ್ಗಿರಿ. ಸೊ ನಾನು ಡೈರೆಕ್ಟ್ ಬಾಬಾ ಬುಡನ್ಗಿರಿಗೇ ಬಂದೆ. ಆ್ಯಕ್ಚುಲಿ ನಾನಿದು 5th ಟೈಮ್ ಏನೋ ಬರೋದು. ಮೇಲಿಂದ ನೋಡಿದಾಗ ಈ ಬೆಟ್ಟಗಳ ಸೌಂದರ್ಯಕ್ಕೆ ಪದಗಳೇ ಸಾಲುವುದಿಲ್ಲ. ಹಸಿರು ಹೊಂದಿಕೆಯಂತೆ ಕಾಣುವ ಬೆಟ್ಟಗಳು, ಮೋಡಗಳ ಜೊತೆ ಆಟವಾಡುವ ಶಿಖರಗಳು, ಇದು ನಿಜಕ್ಕೂ ಪ್ರಕೃತಿಯ ಒಂದು ಅದ್ಭುತ. ಈ ಪ್ಲೇಸಿಗೆ ಬಾಬಾ ಬುಡನ್ಗಿರಿ ಮತ್ತೆ ದತ್ತಪೀಠ ಅಂತಾನೂ ಕರೀತಾರೆ. ಆ್ಯಕ್ಚುಲಿ ಇಲ್ಲಿ ಒಂದು ದೇವಸ್ಥಾನನೂ ಇದೆ. ಮೋಸ್ಟ್ ಆಫ್ ದ ಪೀಪಲ್ ಅಲ್ಲಿ ಪ್ರೇ ಮಾಡೋಕೆ ಹೋಗ್ತಾರೆ. ಬಟ್ ಅಪಾರ್ಟ್ ಫ್ರಮ್ ದ್ಯಾಟ್ ನಾವು ಅಲ್ಲಿಂದ ಡೈರೆಕ್ಟ್ ಇನ್ನೊಂದು ರೂಟಿಗೆ ಹಾಕ್ಬೋದು. ಅದಕ್ಕೆ ಏನೋ ಹೆಸರಿದೆ, ಗವಿಕೆರೆ ಮತ್ತು ಇನ್ನೊಂದೇನೋ ಹೆಸರಿದೆ, ನಾನು ಹಾಕ್ತೀನಿ ನೋಡಿ. ಈ ರಸ್ತೆಗಳು ಎಲ್ಲೋ ಒಂದು ಕಥೆ ಹೇಳುವ ಹಾಗೆ ಅನಿಸುತ್ತಿದೆ. ಇಲ್ಲಿನ ಗಾಳಿ ಕೂಡ ಒಂದು ವಿಭಿನ್ನ ಶಾಂತಿಯನ್ನು ಹೊತ್ತು ತರುತ್ತದೆ. ಸೊ ಗವಿಕೆರೆ ಬಂದರೆ ನಿಮಗೆ ಟಾಪ್ ಪೀಕ್ ಸಿಗುತ್ತೆ. ಆ್ಯಕ್ಚುಲಿ ಪೀಕ್ ಅಂದರೆ 3 ವ್ಯೂ ಪಾಯಿಂಟ್ ಇದೆ. 3 ವ್ಯೂ ಪಾಯಿಂಟ್ನು ಬೇರೆ ಬೇರೆ ವ್ಯೂ. ಆ್ಯಕ್ಚುಲಿ ಸಕ್ಕದಾಗಿದೆ ವ್ಯೂ. ಸೊ ನಿಮಗೆ ಡ್ರೋನ್ ಶಾಟ್ ನೋಡ್ಬೋದು. ಈ ಸ್ಥಳಕ್ಕೆ ಬಾಬಾ ಬುಡನ್ಗಿರಿ ಎನ್ನುವ ಹೆಸರು ಬಂದಿದ್ದು ಸೂಫಿ ಸಂತಾನದ ಬಾಬಾ ಬುಡನ್ ಅವರ ನೆನಪಿಗಾಗಿ. ಹೇಳುವ ಪ್ರಕಾರ ಅವರು ಯಮನ್ ದೇಶದಿಂದ 7 ಕಾಫಿ ಬೀಜಗಳನ್ನು ತಂದು ಮೊದಲ ಬಾರಿಗೆ ಭಾರತದಲ್ಲಿ ಇದೇ ಪ್ರದೇಶದಲ್ಲಿ ನೆಟ್ಟರು. ಇಂದು ಚಿಕ್ಕಮಗಳೂರು ಭಾರತದ ಪ್ರಮುಖ ಕಾಫಿ ನಾಡಿಗೆ ಗುರುತಿಸಿಕೊಂಡಿರುವುದಕ್ಕೂ ಈ ಕಥೆ ಒಂದು ಪ್ರಮುಖ ಕಾರಣ ಎಂದು ಹೇಳಲಾಗುತ್ತದೆ. ನೋಡೋಕ್ಕೇನು ಆ ಥರ ವಿಶೇಷ ಇಲ್ಲ, ಬಟ್ ಇಲ್ಲಿನ ವೆದರ್ನ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಬರ್ಬೋದು. ಇವಾಗ ನೋಡಿ ನಾನು ನಿಂತಿದ್ದೀನಿ. ಆ್ಯಕ್ಚುಲಿ ಇಲ್ಲಿ ಮಳೆ ಬರ್ತಾ ಇಲ್ಲ, ಓಕೆ, ಬಟ್ ಇದು ಫಾಗ್. ನಾ ಕಂಪ್ಲೀಟ್ ಫಾಗಲ್ಲಿ ಕವರ್ ಆಗಿದ್ದೀನಿ. ನೀವು ಡ್ರೋನ್ ಶಾಟ್ ನೋಡಿ ಹೆಂಗಿದೆ ಅಂತ ನೋಡಿ. ಕಂಪ್ಲೀಟ್ ಫಾಗಲ್ಲಿ ಕವರ್ ಆಗಿದ್ದೀನಿ. ಮೋಡಗಳು ನೆಲಕ್ಕೆ ಇಳಿದಂತೆ ಕಾಣುವ ಕ್ಷಣ ಕಣ್ಣು ಮಾತ್ರವಲ್ಲ, ಮನಸ್ಸನ್ನು ಸೆರೆ ಹಿಡಿಯುತ್ತದೆ. ಇಲ್ಲಿ ತುಂಬಾ ಗುಡ್ಡ ತರ ಇದೆ, ಆಯ್ತಾ. ಅಲ್ಲಿ ನಿಮಗೆ ಕೆಳಗಡೆ ಪಾರ್ಕಿಂಗ್ ನಿಲ್ಸ್ಬೋದು, ಬಟ್ ನಾನು ಮೇಲೆ ಹತ್ತಿಸ್ಕೊಂಡು ಬಂದೆ. ಸೊ ಇವಾಗ ಬರೋದಕ್ಕೆ ಬಂದಿದ್ದೀನಿ. ಹೋಗಕ್ಕೆ ಹೆಂಗೆ ಹೋಗ್ಬೇಕು ಅಂತ ನೋಡ್ಕೋಬೇಕು, ಬಿಕಾಸ್ ಸ್ಲಿಪ್ಪರಿ ಇದೆ. ಪ್ರಕೃತಿ ಯಾವಾಗಲೂ ಮಾತನಾಡುವುದಿಲ್ಲ, ಆದರೆ ಅದನ್ನು ಅರ್ಥ ಮಾಡಿಕೊಳ್ಳುವವರಿಗೆ ಅದು 1000 ಕಥೆಗಳನ್ನು ಹೇಳುತ್ತದೆ. ಸೊ ಜಸ್ಟ್ ರೋಡ್ ಟ್ರಿಪ್ ಮತ್ತು ವೆದರ್ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಇಲ್ಲಿ ಬರ್ಬೋದು. ಪ್ರೇಯರ್ ಮಾಡುವವರು ಪ್ರೇಯರ್ ಮಾಡ್ಬೋದು. ಆ ಬೈಕ್ ರೈಡ್ ಮಾಡುವವರಿಗೆ ಒಂದು ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಇದು ಮತ್ತು ಕೆಳಗಡೆ ಇರುವಂಥ ಮುಳ್ಳಯ್ಯನಗಿರಿ ಕರ್ನಾಟಕ ಟಾಪೆಸ್ಟ್ ಅಂತ ಹೇಳ್ತಾರೆ, ಟಾಪೆಸ್ಟ್ ಪೀಕ್ ಅಂತ. ಚೆನ್ನಾಗಿದೆ ಆಯ್ತಾ ವೆದರ್. ನಾನಿವಾಗ ಕಂಪ್ಲೀಟ್ ಕವರ್ ಆಗಿದ್ದೀನಿ. ಕಂಪ್ಲೀಟ್ ನನಗೆ ಮಳೆ ಹನಿ ಹೊಡಿತಾ ಇದೆ. ಆ್ಯಂಡ್ ಬರುವಂಥ ರೂಟ್ ನೋಡ್ಬೋದು. ಬರುವಂಥ ರೂಟೆಲ್ಲ ಅಷ್ಟು ಸುಲಭವಾಗಿರುವಂಥ ರೂಟ್ ಅಲ್ಲ. ಅದು ಫುಲ್ ಕೇರ್ಫುಲ್ ಆಗಿ ಬರಬೇಕು. 40-50ನೇ ಮೇಂಟೈನ್ ಮಾಡಬೇಕು, ಜಾಸ್ತಿ ಸ್ಪೀಡಲ್ಲಿ ಬರಬಾರ್ದು. ಯಾಕಂದರೆ ನಾವೆಷ್ಟೇ ಕೇರ್ಫುಲ್ ಆಗಿದ್ರು ಅಪೋಸಿಟ್ ಅವ್ರು ಹೆಂಗೆ ಬರ್ತಾರೆ ಅಂತ ನಮಗೂ ಹೇಳೋಕ್ಕಾಗಲ್ಲ. ಆದಷ್ಟು ಕೇರ್ಫುಲ್ ಆಗಿರೋಕ್ಕೆ ಟ್ರೈ ಮಾಡಬೇಕು ಫ್ರಮ್ ದ ಅಪೋಸಿಟ್ ವೆಹಿಕಲ್ ಆಲ್ಸೋ. ಸೂರ್ಯ ನಿಧಾನವಾಗಿ ಮರೆಯಾಗುತ್ತಿದ್ದಂತೆ ಈ ದಿನವು ಒಂದು ಸುಂದರ ನೆನಪಾಗಿ ಉಳಿಯುತ್ತದೆ. ಪ್ರಯಾಣ ಮುಗಿಯಬಹುದು, ಆದರೆ ನೆನಪುಗಳು ಯಾವತ್ತೂ ಮುಗಿಯುವುದಿಲ್ಲ. ಅಲ್ಲಿಂದ ಬರುವಾಗಲೇ ಸಕ್ಕದಾಗಿರುವಂಥ ವ್ಯೂಸ್ ಎಲ್ಲ ಇದೆ. ಬೇಕಾದ್ರೆ ನಿಮಗೆ ಅಲ್ಲಿ ನಿಲ್ಲಿಸಿ ಫೋಟೋಶೂಟ್ ಮಾಡಿ ನಿಮಗೆ ಬರ್ಬೋದು. ಒನ್ಸ್ ಯು ರೀಚ್ಡ್ ದತ್ತಪೀಠಕ್ಕೆ ರೀಚ್ ಆದರೆ ಅಲ್ಲಿ ಒಂದು ದೇವಸ್ಥಾನ ಮಾತ್ರ ನಾನು ಇಲ್ಲಿ ತೋರಿಸ್ತಿದ್ದೀನಲ್ಲ, ಅದೊಂದು ದೇವಸ್ಥಾನ ಮಾತ್ರ. ಅದಕ್ಕಿಂತ ಸ್ವಲ್ಪ ಮೇಲೆ ಹೋದರೆ 2 ಪ್ಲೇಸ್, ಗವಿಕೆರೆ ಮತ್ತು ಇನ್ನೊಂದೇನೋ ಇದೆ, ಹೆಸರು ಬರ್ತಾ ಇಲ್ಲ. ಮನೆಗೆ ಹಿಂದಿರುಗುತ್ತಿದ್ದೇನೆ, ಆದರೆ ಮನಸ್ಸಿನ ಒಂದು ಭಾಗ ಇನ್ನೂ ಈ ಬೆಟ್ಟಗಳಲ್ಲೇ ಉಳಿದಿದೆ.
ಇದೊಂದು ನೇಚರ್ ಬೇಸ್ಡ್ ಪ್ಲೇಸ್, ನೇಚರ್ ಅವರಿಗೆ ಸಕ್ಕತ್ತಾಗಿರುವಂತ ಪ್ಲೇಸ್. ಅಂಡ್ ಮೋಸ್ಟ್ ಆಫ್ ದಮ್ ಇಲ್ಲಿ ಫ್ಯಾಮಿಲಿ ಜೊತೆಗೇನೆ ಬರ್ತಾರೆ, ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡ್ತಾರೆ, ಫ್ಯಾಮಿಲಿ ಒಟ್ಟಿಗೆ ಕೂತ್ಕೊಂಡು ಲಂಚ್ ಮಾಡೋದು, ಫುಡ್ ಮತ್ತೆ ಆಟ ಆಡುವಂಥದ್ದು ಇದೆ. ಸಕ್ಕತ್ತಾಗಿದೆ, ನೋಡಕ್ ತುಂಬಾ ಚೆನ್ನಾಗಿರುತ್ತೆ. ಪ್ರಯಾಣ ಎಂದರೆ ಹೊಸ ಜಾಗಗಳನ್ನು ನೋಡುವುದಷ್ಟೇ ಅಲ್ಲ, ನಮ್ಮನ್ನು ನಾವು ಮತ್ತೊಮ್ಮೆ ಕಂಡುಕೊಳ್ಳುವುದು. ಇದು ನಮ್ಮ ಬಾಬಾ ಬುಡನ್ಗಿರಿಯ ಕತೆ. ಮುಂದಿನ ಪ್ರಯಾಣದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಪ್ರಯಾಣ ಮುಂದುವರಿಯಲಿ. ದಿಸ್ ಇಸ್ ಚಾಮಿ.